ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏನಿದು ಗೌರ್ಮೆಂಟಲ್ಲಿ ಕೊಡುವಂಥ ಹಾಲಿನ ಪ್ಯಾಕೆಟ್ನ ತೊಗೊಂಡಿದ್ದಾರೆ ಅಂತ ಅಂದ್ಕೋಬೇಡಿ. ಹೌದು, ಇದು ನನ್ನ ಮಗನಿಗೆ ಕೊಟ್ಟಿರೋವಂಥ ಹಾಲಿನ ಪೌಡರು. ಇದು 2 ಮಂತ್ಸ್ ತೊಗೊಂಡಿಲ್ಲದೆ ಇದ್ದಾಗ ಒಂದು ಪ್ಯಾಕೆಟ್ ಕೊಟ್ಟಿರೋದು. ನೆಕ್ಸ್ಟು ಇದನ್ನು ನಾನು ಒಂದು 500 ಗ್ರಾಮ್ ಪ್ಯಾಕೆಟ್ನ ಒಂದು 4 ಲೀಟರ್ ಆಗೋಷ್ಟು ನೀರಲ್ಲಿ ಹಾಕಿ ಚೆನ್ನಾಗಿ ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಇದಕ್ಕೆ 4 ಲೀಟರ್ ನೀರಿಗೆ 2 ಕ್ಯಾಪ್ ವಿನೆಗರ್ನ ಸೇರಿಸಿ ಇದನ್ನು ಪನ್ನೀರ್ ಮಾಡೋಕ್ಕೆ ಹದ ಮಾಡ್ಕೋತಾ ಇದ್ದೀನಿ. ಮಕ್ಕಳು ಪನ್ನೀರ್ ತಿನ್ನಲ್ಲ ಅನ್ನೋ ಟೈಮಲ್ಲಿ, ಮಕ್ಕಳು ಹಾಲಿನ ಪೌಡರಲ್ಲಿ ಮಾಡಿರೋವಂಥ ಹಾಲು ಕುಡಿಯಲ್ಲ ಅಂತ ಅಂದರೆ ಇದನ್ನು ನೀವು ಟ್ರೈ ಮಾಡ್ಬೋದು. ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ಈ ರೀತಿ ಪನ್ನೀರನ್ನ ರೆಡಿ ಮಾಡಿಕೊಂಡೆ ನಾನು. ಇದನ್ನು ಒಂದು 3ರಿಂದ 4 ಅವರ್ ಅದ್ರ ಮೇಲೆ ವೇಟ್ ಇಟ್ಟರೆ ಸಾಕು, ಪನ್ನೀರ್ ರೆಡಿ ಆಗಿಬಿಡುತ್ತೆ. ನೋಡಿದ್ರಲ್ಲ, ಇದನ್ನು ನೀವು ಕರೆಕ್ಟಾಗಿ ಒಂದು ನೈಟ್ ಫುಲ್ ಇಟ್ರೂ ಸ್ವಲ್ಪ ಗಟ್ಟಿ ಬರುತ್ತೆ, ಬಟ್ ಚೆನ್ನಾಗಿ ಬರುತ್ತೆ. ನಿಮಗೆ ಇನ್ಸ್ಟಂಟಾಗಿ ಬೇಕು ಅಂದರೆ ಒಂದು 3 ಅವರ್ ಇಟ್ಟರೆ ಸಾಕು, ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿದ್ರಲ್ಲ, ಒಂದು ಅರ್ಧ kg ಪ್ಯಾಕೆಟಿಂದ ಮಾಡಿರೋವಂಥ ಪನ್ನೀರ್ ಇದು. ಇದನ್ನು ನೀವು ಮಕ್ಕಳು ಏನು ಇಷ್ಟಪಡ್ತಾರೆ, ಗ್ರೇವಿ ಅದು ಇದನ್ನು ಕೂಡ ಮಾಡಿ ಕೊಡ್ಬೋದು. ಮಕ್ಕಳಿಗೆ ಫ್ರೈ ಮಾಡಿ ಕೂಡ ಕೊಡ್ಬೋದು. ನೋಡಿದ್ರಲ್ಲ, ತುಂಬ ಸಿಂಪಲ್ಲಾಗಿ ಹಾಗೆ ಬೇಗನೆ ಆಗುವಂತಹ ಈ ಪನ್ನೀರ್ ರೆಸಿಪಿನ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನಿಮ್ಮ ಮಕ್ಕಳಿಗೂ ಕೂಡ ಮಾಡಿಕೊಡಿ. ಇದರಲ್ಲಿ ನಾನು ಏನು ಮಾಡಿದೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಒಂದು 3 ಅವರ್ ಹಾಗೆ ವೇಟ್ ಇಟ್ಟು ನಂತರ ಇದು ಇಷ್ಟು ಚೆನ್ನಾಗಿ ಪನ್ನೀರ್ ಬಂದಿದೆ. ಇದನ್ನು ಗ್ರೇವಿ ಮಾಡೋದಕ್ಕೆ ನಾನು ಏನೇನು ಇಂಗ್ರೀಡಿಯೆಂಟ್ಸ್ನ ತೊಗೊಂಡಿದ್ದೀನಿ ಅಂತ ಹೇಳ್ತೀನಿ. ರಾಜ್ಮಾ 1 ಕಪ್ಪು, 2 ಆಲೂಗಡ್ಡೆ, 1 ಕ್ಯಾರೆಟ್ನ ತೊಗೊಂಡು ಸ್ವಲ್ಪ ಉಪ್ಪನ್ನು ಸೇರಿಸಿ 3ರಿಂದ 4 ವಿಷಲ್ನ ಕೂಗಿಸ್ತಾ ಇದ್ದೀನಿ. ರಾಜ್ಮಾನ ನೀವು ಮೊದಲೇ ನೆನೆಸಿಟ್ಕೊಂಡ್ರೆ ಸ್ವಲ್ಪ ಜಾಸ್ತಿ ಕೂಗಿಸ್ಕೊಳ್ಳಿ. ನೆಕ್ಸ್ಟು ಶುಂಠಿ, ಬೆಳ್ಳುಳ್ಳಿ ಹಾಗೆ ಹಸಿಮೆಣಸಿನ್ಕಾಯಿ, ಟೊಮೊಟೊನ ಹಾಕಿ ಗ್ರೈಂಡ್ ಮಾಡಿಟ್ಕೊಂಡಿದ್ದೀನಿ. ಅದಾದಮೇಲೆ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಿ, 2 ಈರುಳ್ಳಿನ ಡೀಪ್ ಫ್ರೈ ಮಾಡಿ ಅದಕ್ಕೆ 7ರಿಂದ 8 ಗೋಡಂಬಿನ ಹಾಕಿದ್ದೀನಿ. ಹಾಗೆ 2ರಿಂದ 3 ಸ್ಪೂನ್ ಮೊಸರನ್ನ ಹಾಕಿ ಇದನ್ನು ಕೂಡ ಗ್ರೈಂಡ್ ಮಾಡಿ ಇಟ್ಕೊಳ್ಳಿ. ನೋಡಿ, ಈ ರೀತಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ನೀವು ಕಟ್ ಮಾಡಿ ಇಟ್ಕೊಂಡಿರೋವಂಥ ಪನ್ನೀರನ್ನ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟ್ ಸ್ವಲ್ಪ ಸೋಂಪನ್ನು ಹಾಕಿ, ಎಣ್ಣೆ ಕಾದಿದ ಮೇಲೆ ಸೋಂಪು ಹಾಕಿ ನೀವು 2 ಥರ ಪೇಸ್ಟ್ನ ರೆಡಿ ಮಾಡಿದ್ರಲ್ಲ ಅದನ್ನು ಕೂಡ ಆ್ಯಡ್ ಮಾಡಿ, ಅದಾದಮೇಲೆ ಖಾರಕ್ಕೆ ತಕ್ಕಷ್ಟು ಚಿಲ್ಲಿ ಪೌಡರು, ಅರಿಶಿನ ಹಾಗೆ ಗರಂ ಮಸಾಲನೂ ಕೂಡ ಆ್ಯಡ್ ಮಾಡ್ಕೊಳ್ಳಿ. ಅದಾದಮೇಲೆ ನೀವು ಸೆಕೆಂಡ್ ಒಂದು ಪೇಸ್ಟ್ನ ರೆಡಿ ಮಾಡಿದ್ರಲ್ಲ ಅದನ್ನು ಕೂಡ ಆ್ಯಡ್ ಮಾಡಿ 2ರಿಂದ 3 ನಿಮಿಷ ಫ್ರೈ ಮಾಡ್ಕೊಳ್ಳಿ. ನಂತರ ಬೇಯಿಸಿಟ್ಕೊಂಡಿರೋವಂಥ ತರಕಾರಿ ಸೇರಿಸಿ, ನೆಕ್ಸ್ಟ್ ಪನ್ನೀರ್ನೂ ಕೂಡ ಸೇರಿಸಿ, ನಿಮಗೆ ಎಷ್ಟು ಹದ ಬೇಕೋ ಅಷ್ಟು ನೀರನ್ನು ಸೇರಿಸಿ ಒಂದು ಕುದಿಸಿದರೆ ಬಿಸಿ ಬಿಸಿಯಾದಂತಹ ಪನ್ನೀರ್ ಗ್ರೇವಿ ರೆಡಿ ಆಗಿಬಿಡುತ್ತೆ. ನಾನಿದನ್ನು ನನ್ನ ಮಗನಿಗೆ ದೋಸೆ ಜೊತೆ ಪನ್ನೀರ್ ಗ್ರೇವಿನ ಪ್ರಿಪೇರ್ ಮಾಡಿ ಕೊಟ್ಟೆ. ನೀವು ಕೂಡ ಇದೇ ರೀತಿ ಮನೇಲಿ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡೋದನ್ನ ಮರಿಬೇಡಿ. ಇದೇ ರೀತಿ ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿ ತನಕ ನನ್ನ ಯೂಟ್ಯೂಬ್ ಚಾನಲಲ್ಲಿ ಇನ್ಸ್ಟಾ ಹಾಗೂ ಫೇಸ್ಬುಕ್ ಲಿಂಕನ್ನು ಹಾಕಿದ್ದೀನಿ. ಇಂಟ್ರೆಸ್ಟ್ ಇದ್ದರೆ ಅದರಲ್ಲೂ ಕೂಡ ಫಾಲೋ ಮಾಡಿ.